ಸ್ನೇಹಿತರೆ, ನಾವು ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ನಲ್ಲಿ ಇರುವಂತಹ ಎಐ ಫೀಚರ್ಸ್, ಹಿಡನ್ ಆಗಿರುವಂತಹ ಎಐ ಫೀಚರ್ಸ್ ಗಳನ್ನ ಬಳಸಿ ಹೇಗೆ ನಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡುವುದನ್ನು ನೋಡೋಣ. ಮೊದಲಿಗೆ ನೀವು MS ವರ್ಡ್ ಅನ್ನು ಓಪನ್ ಮಾಡಿ. ಓಕೆ, ಇಲ್ಲಿ ಕಾಣಬಹುದು ಫ್ರೆಂಡ್ಸ್, ಆಡ್-ಇನ್ಸ್ ಅಂತ ಆಪ್ಷನ್ ಇದೆ ನೋಡಿ. ಈ ಆಡ್-ಇನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹಲವಾರು ಎಐ ಫೀಚರ್ಸ್ ಗಳನ್ನ ಹೊಂದಿರುವಂತಹ ಒಂದು ಮೆನು ಓಪನ್ ಆಗುತ್ತೆ. ಇದು ಫ್ರೀ ಆಗಿರುತ್ತೆ ಫ್ರೆಂಡ್ಸ್. ಫ್ರೀ ಆಗಿ ನೀವು ಯಾವುದೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಈ ಟೂಲ್ಸ್ ಗಳನ್ನ ಫ್ರೀ ಆಗಿ ನೀವು ಯೂಸ್ ಮಾಡಬಹುದು. ನಾನು ಇಲ್ಲಿ ಮ್ಯಾಥ್ಸ್ ಟೈಪ್ ಅಂತ ಇದೆ ನೋಡಿ, ಈ ಆಡ್ ಅನ್ನ ಕ್ಲಿಕ್ ಮಾಡಿ ನಾನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಫಾರ್ಮುಲಾಗಳನ್ನ ಹೇಗೆ ನಾನು ಟೈಪ್ ಮಾಡಬಹುದು, ಈಸಿಯಾಗಿ ಟೈಪ್ ಮಾಡಬಹುದು ಅನ್ನೋದನ್ನ ನೋಡೋಣ. ಇದನ್ನ ನೀವು ಕ್ವಶನ್ ಪೇಪರ್ ಗಳಲ್ಲಿ ಈಸಿಯಾಗಿ ನೀವು ರೆಡಿ ಮಾಡಬಹುದು. ಇನ್ಸರ್ಟ್ ಮ್ಯಾಥ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ತರನಾಗಿರುವಂತಹ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಹಲವಾರು ಮ್ಯಾಥಮೆಟಿಕಲ್ಸ್ ಫಾರ್ಮುಲಾಗಳನ್ನು ನೀವು ಕಾಣಬಹುದು. ಯಾವುದೇ ನಿಮಗೆ ಯಾವ ಫಾರ್ಮುಲಾ ಬೇಕು ಆ ತರನಾಗಿ ನೀವು ಇಲ್ಲಿ ನಿಮ್ಮದೇ ಆಗಿರುವಂತಹ ಫಾರ್ಮುಲಾ ರೆಡಿ ಮಾಡಬಹುದು ಫ್ರೆಂಡ್ಸ್. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಬೇಕಾಗಿರುವಂತಹ ಫಾರ್ಮುಲಾಗಳನ್ನು ಸಹಿತ ನೀವು ಇಲ್ಲೇ ರೆಡಿ ಮಾಡಬಹುದು. ಓಕೆ, ನಾನು ಇಲ್ಲಿ ಪ್ಲಸ್ ಅಡಿಷನ್ ಮಾಡೋದನ್ನು ಹೇಗೆ ನೋಡೋಣ. ಡಿಲೀಟ್ ಮಾಡ್ತೇನೆ. ನೀವು ಯಾವ ತರನಾಗಿ ಬೇಕೋ ಆ ತರನಾಗಿ ನೀವು ಫಾರ್ಮುಲಾಗಳನ್ನ ರೆಡಿ ಮಾಡಬಹುದು. ನೋಡಿ, ಹಾಗೆ ಇದರಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಫಾರ್ಮುಲಾಗಳನ್ನು ಸಹಿತ ನೀವು ಈಸಿಯಾಗಿ ಇನ್ಸರ್ಟ್ ಮಾಡಬಹುದು. ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಫಾರ್ಮುಲಾಗಳು ಇಲ್ಲಿ ನೋಡಬಹುದು. ನೀವು ತುಂಬಾ ಈಸಿಯಾಗಿ ಯಾವುದೇ ಫಾರ್ಮುಲಾಗಳನ್ನ ನೀವು ರೆಡಿ ಮಾಡಬಹುದು. ಅದೇ ರೀತಿ ಇನ್ನೊಂದು ಆಪ್ಷನ್ ಬಗ್ಗೆ ಹೇಳ್ತೇನೆ. ಆಡ್-ಇನ್ಸ್ ನಲ್ಲಿ ಕ್ಲಿಕ್ ಮಾಡಿ. ಆಟೋ ಪೈಲಟ್ ಇದೆ ನೋಡಿ ಫ್ರೆಂಡ್ಸ್, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಒಂದು ಎಐ ಜನರೇಟೆಡ್ ಫೀಚರ್. ಇದರಲ್ಲಿ ನೀವು ಯಾವುದೇ ತರನಾಗಿರುವಂತಹ ಫಾರ್ಮ್ಯಾಟ್ ಗಳನ್ನ ರೆಡಿ ಮಾಡಬಹುದು, ರೆಸ್ಯೂಮ್ ಗಳನ್ನ ರೆಡಿ ಮಾಡಬಹುದು, ಲೆಟರ್ಸ್ ಗಳನ್ನ ರೆಡಿ ಮಾಡಬಹುದು. ಹೇಗೆ ನೋಡೋಣ. ನಾನು ಒಂದು ರಿಕ್ವೆಸ್ಟ್ ಟು ಲೀವ್ ಲೆಟರ್ ಫಾರ್ಮ್ಯಾಟ್ ಅನ್ನ ರೆಡಿ ಮಾಡ್ತಾ ಇದ್ದೇನೆ. Write a leave letter to bank manager for 2 days leave. Sorry. ಓಕೆ, ಈ ತರನಾಗಿ ಕಮಾಂಡ್ ಅನ್ನ ನೀವು ಕ್ಲಿಕ್ ಮಾಡಿ ಸೆಂಡ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ತನ್ನದೇ ಆಗಿರುವಂತಹ ಒಂದು ಲೆಟರ್ ಅನ್ನ ಟೈಪ್ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ. ನೋಡಿ, ಇಲ್ಲಿ ರಿಕ್ವೆಸ್ಟ್ ಲೆಟರ್ ಈಸಿಯಾಗಿ ರೆಡಿ ಆಗಿಬಿಡ್ತು. ನೀವು ಇಲ್ಲಿ ನಿಮ್ಮ ಹೆಸರು, ಬ್ಯಾಂಕ್ ನೇಮ್ ನಿಮಗೆ ಬೇಕಾಗಿರೋ ಹಾಗೆ ಎಡಿಟ್ ಮಾಡಿ ಚೇಂಜ್ ಮಾಡಬಹುದು. ಸ್ಟೂಡೆಂಟ್ ಡೇಟಾಬೇಸ್ ಅನ್ನ ಸಹಿತ ನೀವು ಕ್ರಿಯೇಟ್ ಮಾಡಬಹುದು, ರೆಸ್ಯೂಮ್ ಗಳನ್ನ ಕ್ರಿಯೇಟ್ ಮಾಡಬಹುದು, ಫಾರ್ಮ್ಯಾಟ್ ಗಳನ್ನ ಕ್ರಿಯೇಟ್ ಮಾಡಬಹುದು, ಹಾಗೆ ಲೆಟರ್ ಹೆಡ್ ಗಳನ್ನ ಕ್ರಿಯೇಟ್ ಮಾಡಬಹುದು. ನೀವು ಜಸ್ಟ್ ಕಮಾಂಡ್ ಕೊಟ್ಟು ಸೆಂಡ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಬೇಕಾಗಿರುವಂತಹ ಮಾಹಿತಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಗಳಲ್ಲಿ ನಿಮಗೆ ಇಲ್ಲಿ ಬಂದ್ಬಿಡುತ್ತೆ. ಇದು ಫ್ರೀ ಟೂಲ್ ಆಗಿದೆ, ಯಾವುದೇ ತರನಾಗಿ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರೂ ಶೇರ್ ಮಾಡಿ. ಧನ್ಯವಾದಗಳು.